ಶ್ರುತಿ, ಮೇಲಿಂದ ಮೇಲೆ ಈ ಸರ್ಕಾರಿ ಶಾಲೆಯಲ್ಲಿ ಏನೋ ಶೌಚಾಲಯನ ಸ್ವಚ್ಛಗೊಳಿಸೋದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೊಳ್ತಾ ಇದ್ರು. ಇದು ಸರಣಿ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ಶಾಲೆಯಲ್ಲಿನ ಶೌಚಾಲಯನ ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಪ್ರತ್ಯೇಕ ಮಾರ್ಗಸೂಚಿಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಆ ಮಾರ್ಗಸೂಚಿಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಮಕ್ಕಳ ಕೈಯಲ್ಲಿ ಶೌಚಾಲಯವನ್ನ ಕ್ಲೀನ್ ಮಾಡಿಸುವಂತಿಲ್ಲ. ಅಕಸ್ಮಾತ್ ಈ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಮುಖ್ಯ ಶಿಕ್ಷಕರು ಜೊತೆಗೆ ಯಾರು ಮಾಡಿಸಿರ್ತಾರೆ ಶಿಕ್ಷಕರು ಅವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಶಿಸ್ತು ಕ್ರಮದ ಜೊತೆಗೆ FIR ಅನ್ನ ದಾಖಲಿಸುವುದಾಗಿ ಆ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರದ ಹೊಸ ಮಾರ್ಗಸೂಚಿಯಲ್ಲಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಮೇಲಿಂದ ಮೇಲೆ ಒಂದಾದ ಮೇಲೆ ಒಂದರಂತೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನ ಕ್ಲೀನ್ ಮಾಡಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಅದ್ರ ಬಗ್ಗೆ ಧ್ವನಿಗೆತ್ತಿತ್ತು. ಈ ಸರಣಿ ಪ್ರಕರಣಗಳು ದಾಖಲಾದ ಬೆನ್ನಲ್ಲೇ ಇದೀಗ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಈ ಕ್ಲೀನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಸ್ವಚ್ಛತೆಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿರೋದು. ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಕ್ಲೀನ್ ಮಾಡಿಸುವಂತಿಲ್ಲ. ಅಕಸ್ಮಾತ್ ಅದೇನಾದ್ರೂ ಕಂಡು ಬಂದ್ರೆ ಮಾಡಿಸಿದವ್ರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಲಾಗುತ್ತೆ. ಕೇವಲ ಶಿಸ್ತು ಕ್ರಮ ಮಾತ್ರ ಅಲ್ಲ, ಅವ್ರ ಮೇಲೆ FIR ಕೂಡ ದಾಖಲು ಮಾಡಲಾಗುತ್ತೆ ಅಂತೇಳಿ ಸರ್ಕಾರದ ಹೊಸ ಮಾರ್ಗಸೂಚಿಯಲ್ಲಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೋಡಿದ್ವಿ, ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು, ಗುಂಡಿಲಿ ಇಳಿಸೋದು, ಎಲ್ಲ ಪ್ರಕರಣಗಳು ಸಿಕ್ಕಾಪಟ್ಟೆ ವರದಿಯಾಗಿತ್ತು. ಸೊ ಏನೇನಿದೆ ಮಾರ್ಗಸೂಚಿಯಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶಾಲೆ ಶೌಚಾಲಯಗಳ ಸ್ವಚ್ಛತೆಯಲ್ಲಿ ಮಕ್ಕಳನ್ನ ಬಳಸುವಂತಿಲ್ಲ ಮೊದಲನೇದು. ಜೊತೆಗೆ ಶೌಚಾಲಯ ಸ್ವಚ್ಛತೆ ಕಾರ್ಯದಿಂದ ದೂರವಿರಿಸೋದು, ಶೈಕ್ಷಣಿಕ ಪಠ್ಯ ಚಟುವಟಿಕೆ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಅದರಲ್ಲಿ ಮಾತ್ರ ಮಾಡಬೇಕು, ಬೇರೆದ್ರಲ್ಲೆಲ್ಲ ಅಂದರೆ ಶೌಚಾಲಯ ಸ್ವಚ್ಛತೆ ಕಾರ್ಯಗಳಿಂದ ಅವ್ರನ್ನೆಲ್ಲ ದೂರ ಇರಿಸಬೇಕು. ಬೇರೆ ಚಟುವಟಿಕೆಗಳೇ ಭಾಗಿಯಾಗಲಿ. ಪ್ರಸ್ತುತ ಸಾಲಿನ ಶಾಲಾ ನಿರ್ವಹಣಾ ಅನುದಾನ ಬಿಡುಗಡೆಯಾಗಿದೆ. ಸದರಿ ಅನುದಾನವನ್ನು ಶೌಚಾಲಯ ಸ್ವಚ್ಛತೆಗೆ ಬಳಸ್ಕೊಳ್ಳೋದು, ಈ ರೀತಿಯಾಗಿ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ.